ಪಾರ್ವತಿ ಪಾರ್ವತಿ ಮಗಳೇ ಸೀತಾ. ಹೌದಮ್ಮ, ಇದೀಗ ತಾನೇ ಬಂದೆ. ಆ ಚೀಲವನ್ನು ಹಿಡ್ಕೊಂಡು ಬಂದಿದ್ರಲ್ಲ, ಅದ್ರಲ್ಲಿ ಏನಾದ್ರೂ ಇದೆಯಾ? ಹೌದಮ್ಮ, ಶ್ರೀ ಬೊಮ್ಮಸಾಗರ ದುರ್ಗಾದೇವಿ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ತಂದ ಪ್ರಸಾದವಮ್ಮ. ಹಾ ಸೀತಾ, ನಿನ್ನವ್ವ ಎಲ್ಲಿ ಹೋಗಿದ್ದಾಳೆ? ಅಯ್ಯೋ, ಬಟ್ಟೆ ಹೋಗ್ಬೇಕಂದ್ರೆ ಮನೆಯಲ್ಲಿ ನೀರಿರ್ಲಿಲ್ಲ, ಅದಕ್ಕೋಸ್ಕರವಾಗಿ ನೀರು ತೆಗೆದುಕೊಂಡು ಬರ್ತೀರಿ ಅಂತ ಹೋಗಿದ್ದಾರೆ. ಇಷ್ಟರಲ್ಲಿ ಬಂದು ಬರ್ಬೋದು. ತಂದೆ ಮಕ್ಕಳು ಇಬ್ರು ಸೇರಿ ಒದ್ದಾಡ್ಬೇಕಲ್ಲ, ಏನದು? ಪಾರ್ವತಿ, ಇಂಟ್ರಿಗೆ ಹೋದ ಶ್ರೀಕಾಂತ ಇನ್ನೂ ಬಂದಿಲ್ಲವೇ? ಇಲ್ಲ ರೀ, 3 ದಿನ ಹೊತ್ತಾಯ್ತು. ಆ ಶ್ರೀಕಾಂತನು ಮನೆಗೆ ಬಂದಿಲ್ಲ. ಚೀಲ ಎತ್ತ ಸ್ಪರ್ಧೆಗೆ ಹೋದ ಆ ಪ್ರಶಾಂತ್ನು ಮನೆಗೆ ಬಂದಿಲ್ಲ. ಅಪ್ಪ ಬಾ ಪ್ರಶಾಂತ. ಚೀಲ ಎತ್ತ ಸ್ಪರ್ಧೆಗೆ ಹೋಗಿದ್ಯಲ್ಲ, ಏನಾಯ್ತಪ್ಪ? ಅವ್ವ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಣ್ಣನಿಗೆ ಸೋಲು ಅನ್ನೋದೇ ಇಲ್ಲ. ಯಾವಾಗಲೂ ವಿಜಯದ ಪತಾಕಿನ ಆರಿಸ್ಕೊಂಡು ಖಂಡಿತವಾಗಿಯೂ ಅಣ್ಣ ಬಂದೇ ಬರ್ತಾರೆ. ತಂಗಿ, ನನ್ನ ಸಾಧನೆಗೆ ಸಾಥು ಕೊಡುವ ತಂಗಿ ತಮ್ಮಂದಿರು, ಕಷ್ಟಕ್ಕೆ ಕುಗ್ಗದಿರೋ, ಲಾಭಕ್ಕೆ ಹಿಗ್ಗದಿರೋ ಎಂದು ಬೆಂತಟ್ಟು ತಂದೆ ತಾಯಿಯರು ಇವರು ಇರುವವರೆಗೂ ಸೋಲೆನ್ನುವುದು ಇಲ್ಲವ ನನ್ನ ಇತಿಹಾಸದಲ್ಲಿ. ಪ್ರಶಾಂತ, ಇವತ್ತು ಯಾವ ಊರು ಕಂದಾಗ ಬಹುಮಾನ ತೆಗೆದುಕೊಂಡು ಬಂದಿ ನೀನು? ಅವ್ವಾ, ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕು ಚಿಕ್ಕಮಾಗಿಯ ಗ್ರಾಮದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಯುವಕ ಸಂಘದವರು ಉಸುಕಿನ ಕೊಡ 3 ಇರುಸು ಉಸುಕಿನ ಚೀಲವನ್ನು ಎತ್ತುವ ಆಟವನ್ನು ಏರ್ಪಡಿಸಿದರು. ಆ ಕಣದಲ್ಲಿ ಕಾಲು ಹಿಡಿಯುವಾಗ ಶ್ರೀ ಗ್ರಾಮ ದೇವತೆ ದೇವತಾಯಿ ಅಂಗಾರವನ್ನು ಹಣೆಗೆ ಹಚ್ಚಿ 5 ನಿಮಿಷದಲ್ಲಿ ಉಸುಕಿನ ಕೊಡವನ್ನು ಹೊತ್ತು ಶರ್ಟ್ ಬಿಚ್ಚಿ ಶರ್ಟ್ ಹಾಕಿಕೊಂಡೆ. ಮುಂದೆ 3 ಇರಸನ್ನು ಕಟ್ಟಿದರು. 5 ನಿಮಿಷದಲ್ಲಿ 9 ಸಲ ಊಟ ಬಸಿಯನ್ನು ಹೊಡೆದು ಆ ನಂತರ ಉಸುಕಿನ ಚೀಲಕ್ಕೆ ಹೋಗುವಾಗ ನನ್ನಪ್ಪ ಭಂಡಾರ ಒಡೆಯ ಮೈಲಾರ ಲಿಂಗೇಶ್ವರ ಮಹಿಮಾಂತಕ ಮೈಲಾರ ಲಿಂಗನ ಭಂಡಾರವನ್ನು ಹಣೆಗೆ ಧರಿಸಿ ಚೀಲಕ್ಕೆ ಬೆನ್ನು ಕೊಡುವುದಷ್ಟೇ ತರವ 5 ನಿಮಿಷದಲ್ಲಿ 21 ಸಲ ಊಟ ಬಸಿಯನ್ನು ಹೊಡೆದು ಅದನ್ನು ಕಂಡ ಊರಿನ ಜನರು, ಅದನ್ನು ಕಂಡ ಜನ ಶಿಳ್ಳೆಯನ್ನು ಹೊಡೆದು ಅದನ್ನು ನೋಡಿದ ಊರಿನ ಹಿರಿಯರು ನಿಜವಾದ ರೈತನ ಮಗ ನೀನೇ ಎಂದು ಬೆಂತಟ್ಟಿ ಈ ಹಸಿರು ಶಾಲಿನಿಂದ ಸನ್ಮಾನ ಮಾಡಿ 1 ತೊಲೆ ಬಂಗಾರದ ಕಡೆಯನ್ನು ಬಹುಮಾನವಾಗಿ ಕೊಟ್ಟರವ ಈ ನಿನ್ನ ಮಗ ಪ್ರಶಾಂತನಿಗೆ. ಪ್ರಶಾಂತ ದಿನಾಲು 2-3 ಲೀಟರ್ ಹಾಲನ್ನು ಕಡಿದು 3-4 ಜವರ ತಟ್ಟೆಯನ್ನು ಕಡಿದು ದಿನನಿತ್ಯ ಗೌಡಿ ಮನೆ ತಾಳಿ ಮನಾಡಿದ ಗಟ್ಟಿಯಾಗಿರುತ್ತಾರಪ್ಪ ಚೀಲದ ಸ್ಪರ್ಧೆಗೆ ಬರುವ ಪೈಲ್ವಾನರು. ಆದರೆ ದಿನನಿತ್ಯ ಈ ಭೂಮಿಯಲ್ಲಿ ದುಡಿಯುತ್ತಿರುವ ನಮ್ಮಂತ ರೈತರಿಗೆ ಒಂದೊಂದು ಹೊತ್ತಿನ ಊಟನೂ ಸಿಗುವುದಿಲ್ಲ. ಅಂತದ್ರಲ್ಲಿ ಈ ಸಾಧನೆ ಎಂಬ ಸಂಖ್ಯೆ ಒಳ್ಳೆಯದಲ್ಲಪ್ಪ, ಒಳ್ಳೆಯದಲ್ಲ. ಪ್ರಶಾಂತ, ನಿಮ್ಮ ತಂದೆಯವರು ಹೇಳುವ ಮಾತನ್ನು ಕೇಳಿದ್ರೆ ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಪ್ರಾಣ ಕಳೆದುಕೊಳ್ಳುವಂತ ಈ ಸಾಧನೆ ಮಾತು ನಮಗ್ ಬೇಡ ಪ್ರಶಾಂತ, ನಮಗ್ ಬೇಡ. ಭಯ ಪಡದಿರವ ನೀನು. ತಾಯಿಯ ಮಡಿಲಿನಲ್ಲಿ ದಿನನಿತ್ಯ ದುಡಿದು ಬೆವರು ಹರಿಸಿ ಬಿಳಿ ಜೋಳದ ರೊಟ್ಟೆಯನ್ನು ತಿಂದು ಬೆಳೆದ ಈ ರೈತನ ಎದೆ ಗುಂಡಿಗೆಯ ತಾಕತ್ತು ಅಂತ ಪೈಲ್ವಾನರಿಗೆ ಚೆನ್ನಾಗಿ ಗೊತ್ತು. ಸುತ್ತು 10 ಹಳ್ಳಿಯಲ್ಲಿ ಎಲ್ಲೇ ಚೀಲದ ಸ್ಪರ್ಧೆ
ಪ್ರಶಾಂತ್ ಬಂದಿದ್ದಾನೆ ಎಂದರೆ ಹೆಸರು ನೋಂದಾಯಿಸಿದ ಎಷ್ಟ ಪೈಲ್ವಾನರು ಕಣದೊಳಗೆ ಕಾಲಿಡದೆ ಹಿಂದಿರುಗಿ ಹೋಗುವರು. ಅದು ಅಲ್ಲದೆ ಹೋದ ಸೋಮವಾರ ಎತ್ತುಗಳ ಮೈಯನ್ನು ತೊಳೆದು ಒಳಗಡೆ ಕಟ್ಟಿ ಹುಲ್ಲಾಕಿ ಸ್ಪರ್ಧೆಗೆ ಹೋಗಬೇಕು ಹಣ್ಣು ಅಷ್ಟರಲ್ಲಿ ಹಣದಲ್ಲಿ ಏನೋ ಆತಂಕವು. ಹೋಗಿ ನಮ್ಮ ರಾಮ ಲಕ್ಷ್ಮಣರ ಮುಂದೆ ನಿಂತು ಸ್ಪರ್ಧೆಗೆ ಹೋಗಲು ಬೇಡ ಎಂದು ಕೇಳಿದರೆ ಕಾಲು ಕೆದರಿ ಒಡೆದು ಕಿವಿ ಜಾಡಿಸಿ ಹೇಳಿದವು ಹೋಗಿ ಬಾ ಅಂತ. ದೇವಾನು ದೇವತೆಗಳ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ, ಆ ರಾಮ ಲಕ್ಷ್ಮಣರ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಸೋಲೆನ್ನುವುದು ಇಲ್ಲವಾ? ಇಲ್ಲ. ಪ್ರಶಾಂತ, ನೀನು ಹೋದ್ಮೇಲೆ ಈ ಊರಲ್ಲಿ ಗೆಲುವೆ ಬಸವಣ್ಣವರಿಗೆ ಹಿಡಿ ಹುಲ್ಲು ಕೂಡ ತಿಂದಿಲ್ಲ. ಹೋಗಪ್ಪ, ಈ ನಿನ್ನ ಗೆಲುವಿನ ನಗುವಿನ ಮುಖವನ್ನ ಬಸವಣ್ಣವರು ತೋರಿಸಿದೆ ಹುಲ್ಲಾದ್ರೂ ತಿಂತವೆ. ಆಯ್ತವ್ವ. ಅವ್ವ ಅವ್ವ ಇದೇನವ್ವ ಎಲ್ರೂ ಸಂತೋಷದಿಂದ ನಗುತ್ತಿರುವರಲ್ಲ. ಬಾಷ್ಟಿಕಂತ, ನಿಮ್ಮಣ್ಣ ಚೀಲ ಎತ್ತ ಸ್ಪರ್ಧೆಯಲ್ಲಿ ಗೆದ್ದು ಬಂದಿದ್ದಾನೆ. ನಾವೆಲ್ಲರೂ ಅದೇ ಸಂತೋಷದಲ್ಲಿ ಇದ್ವಿ. ಅವ್ವ, ಈ ಸಂತೋಷದ ಸಂಭ್ರಮದಲ್ಲಿ ಇನ್ನೊಂದು ಸಿಹಿ ಸುದ್ದಿ ಅವ್ವ. ಅದು ಏನೆಂದರೆ ನಾನು ಮಿಲಿಟರಿಗೆ ಅರ್ಜಿ ಹಾಕಿದ್ದೇನಲ್ಲ, ಅದು ಇವತ್ತು ಲೆಟರ್ ಬಂದಿದೆ. ಅದಕ್ಕೆ ಇವತ್ತೇ ಜಾಯಿನ್ ಆಗಲೆಂದು ಆರ್ಡರ್ ಕೂಡ ಮಾಡಿದ್ದಾರೆ. ಹೌದೇ? ಒಳ್ಳೆಯದಾಯ್ತಪ್ಪ. ಆ ಮೈಲಾರಲಿಂಗೇಶ್ವರನ ದಯ ನಿನ್ನ ಮೇಲಿದೆ ಅಪ್ಪ, ನಿನ್ನ ಮೇಲಿದೆ. ಏನು, ನನ್ನ ತಮ್ಮನಿಗೆ ನೌಕರಿ ಸಿಕ್ಕಿತೆ? ಅಪ್ಪ ಮೈಲಾರಲಿಂಗ, ಈ ನಿನ್ನ ದಯ ಈ ಬಡವನ ಮೇಲೆ ಇದೆಯಪ್ಪ. ಅಪ್ಪ ಅವ್ವ, ನನ್ನ ತಮ್ಮನಿಗೆ ನೌಕರಿ ಸಿಕ್ಕರಿ ನಮ್ಮೂರ ಮಾರುತೇಶ್ವರನಿಗೆ ಚೀಲವನ್ನು ಹೊತ್ತು ದಂಡ ನಮಸ್ಕಾರ ಹಾಕುತ್ತೇನೆ ಎಂದು ಹರಕೆ ಹೊತ್ತಿದ್ದೆ. ನಾಳೆ ಬರುವ ಜಾತ್ರೆಯಲ್ಲಿ ಆ ಕಾರ್ಯ ಮಾಡಿ ಮುಗಿಸಬೇಕು. ಸೀತಾ, ತಂಗಿ ಸೀತಾ, ಅವ್ವ, ನನ್ನ ಮುದ್ದಿನ ತಂಗಿ ಸೀತಾ ಬರಲಿಲ್ಲವೇ? ಮೌನವಾಗಿ ನಿಂತಿದ್ದಾರೆ ಏಕೆ? ಪ್ರಶಾಂತ, ಇವತ್ತೇನು ವಿಶೇಷ ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲವಾ? ನೋಡು, ಇವತ್ತು ಶೀತಾಳ ಹುಟ್ಟಿದಬ್ಬ. ಅದಕ್ಕೆ ನೀವಿಬ್ರು ಶುಭಾಶಯ ಹೇಳಿಲ್ಲ ಅಂತ ಅವಳು ಕೋಪ ಮಾಡ್ಕೊಂಡು ನಿಂತಿದ್ದಾಳೆ. ಹೌದೇ? ಇಲ್ಲ ಮಾತಂಗಿ, ಹೌದೇ? ಈ ಅಣ್ಣನ ಮೇಲೆ ಕೋಪವೇ ನಮ್ಮ ಮಾತಂಗಿ. ನೀನು ಹುಟ್ಟಿದ ದಿನ ನಾನು ಮರೆತಿಲ್ಲ. ಆ ಡ್ರೈವರ್ ಚಂದ್ರನ ಕೈಯಲ್ಲಿ ಕೇಕ್ ತರೋದಕ್ಕೆ ಹೇಳಿದ್ದೇನೆ.